ನಮ್ಮ ಮಗ ಕಿಶೋರ್ ಅಂತ 7ನೇ ಕ್ಲಾಸು, 13 ವರ್ಷ. ಅವ್ರ ಅಪ್ಪನ ಜೇಬಿಂದ 200 ರೂಪಾಯಿ ತಗೊಂಡು ಫಿಶ್ ತಂದಿದ್ದಾನಂತ ಅವರಪ್ಪ ಹೊಡೆದಿದ್ದಾನೆ. ಫ್ರೆಂಡ್ಸಿಗೆ ಕೊಟ್ಟು ಬರೋಣ ಅಂತ ಹೇಳಿ ಹೋಗಿದ್ದಾನೆ. ಹೋಗಿರೋನು ಬಂದೇ ಇಲ್ಲ, 3 ದಿವಸ ಆದರೂ ಬಂದಿಲ್ಲ. ದಯವಿಟ್ಟು ನಿಮಗೆಲ್ಲನ ಕಾಣಿಸಿದ್ರೆ ಖಂಡಿತ ಹಿಡ್ಕೊಡ್ರಿ, ಈ ಸಹಾಯ ಮಾಡಿರಿ. ಎಂದು ಮರೆಯಲ್ಲ. ಈ ಥರ ಮಾಡಿರೋರೆ ನಮ್ಮ ಮಗುನ ತಂದುಕೊಟ್ಟಿರೋರೆ ದೇವರು ನಮ್ಮ ಪಾಲಿಗೆ. ದಯವಿಟ್ಟು ಇದೊಂದು ಸಹಾಯ ಮಾಡಿರಿ ನಮಗೆ. ನಮ್ಮ ಮಗ ಕಿಶೋರನೇ ನಮಗೆ ಜೀವ. ಮಕ್ಕಳೇ ನಮಗೆಲ್ಲ ಬಂಗಾರ ಆಸ್ತಿ ಎಲ್ಲ. ದಯವಿಟ್ಟು ಆ ಮಗು ಸಿಕ್ಕಿದ್ರೆ ನಮಗಾದ್ರೂ ಹೇಳ್ರಿ, ಇಲ್ಲಾಂದರೆ ಪೊಲೀಸರಿಗಾದ್ರೂ ತಿಳಿಸಿ. ನಾವು ಅವತ್ತು ಕೆಲ್ಸಕ್ಕೆ ಹೋಗಿದ್ವಿ, ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದು ಅವರಪ್ಪ ಹೊಡೆದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಮಗುನ ನಾನು ಬಂದು ನೋಡೋಷ್ಟೊತ್ತಿಗೆ ಅವ್ನು ಸೈಕಲ್ ಹಾಕ್ಕೊಂಡು ಹೊರಟೋಗಿದ್ದಾನೆ. ನೋಡೇ ಇಲ್ಲ ನಾನು ಅವತ್ತಿಂದ. ಊಟ ಮಾಡೋಕ್ಕೂ ಇಷ್ಟ ಇಲ್ಲ, ಮನ್ಕೊಳಕ್ಕೂ ಇಷ್ಟ ಇಲ್ಲ. ಅವನೇ ಮನ್ಸಿಗೆ ಬರ್ತಾ ಇದ್ದಾನೆ. ಏನು ಮಾಡಬೇಕು ನಮ್ಗೆ ದಾರಿನೇ ತಿಳಿಸ್ತಾ ಇಲ್ಲ. ದಯವಿಟ್ಟು ನಮ್ಮ ಮಗ ಎಲ್ಲಾದರೂ ಮಲ್ಕೊಳಕ್ಕಾಗಲಿ, ಎಲ್ಲಾದರೂ ಆಚೆ ಹಂಗೆಲ್ಲಿ ಮಾಡ್ತಿದ್ರು. ಊಟ ಮಾಡೋದಾಗಲಿ ಮನೆಯಲ್ಲೇ ಊಟ ಮಾಡೋದು, ಅದೆಲ್ಲ ಮಾಡ್ತಿದ್ದ, ಚೆನ್ನಾಗಿದ್ದ. ಅವರಪ್ಪ ಹೊಡೆದಿದ್ದಕ್ಕೆ ಅವನು ಹೋಗಿದ್ದಾನೆ. ದಯವಿಟ್ಟು ನಮಗೆ ಮಗು ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ನಮ್ಗನ್ನ ಕಾಲ್ ಮಾಡಿರಿ, ಇಲ್ಲಾಂದರೆ ಪೊಲೀಸವ್ರಿಗನ್ನ ಇಟ್ಕೊಡ್ರಿ. ದಯವಿಟ್ಟು ಇದೊಂದು ಸಹಾಯ ಮಾಡಿರಿ. ಇವರು ನಮ್ಮ ತಾಯಿ. ಸರ್, ತುಂಬ ನಮಸ್ಕಾರಗಳು ಸರ್. ನಿಮಗೆ ಸಾಕೊಟ್ಟೆ ಮಗನ್ನ, ಸಾಕೊಟ್ರೆ ಮಗನ ಇವ್ರು ಸರಿಯಾಗಿ ಬೆಳೆಸ್ಕೊಂಬಕ್ಕೆ ಇದಾಗಲಿಲ್ಲ ಸರ್. ಅವನೆಲ್ಲಿ ಹೊರಗಡೆ ತಿಂಡಿ ತಿಂದವನಲ್ಲ, ನೀಟಾಗಿ ಇರಬೇಕು ಅವನಿಗೆ. ಅವ್ರ ಅಮ್ಮನ ಹತ್ರ ಅವ್ರ ಅಮ್ಮನ ಬಿಟ್ಟು ಮನೆಗೆ ತಿಂದಿಲ್ಲ ಸರ್ ಅವನು. ದಯವಿಟ್ಟು ಅವನ್ನ ಕಾಪಾಡಿ ಕಳಿಸ್ಕೊಡಿ ಸರ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸರ್. ಅಜ್ಜಿ ಅಂತ ನಡ್ಕೊಂಬಿದ್ದೀನಿ ಸರ್. ಅವ್ನು ಬರ್ತಿದ್ದಂಗೆ ಮನೆಯೆಲ್ಲ ಬರೆಯೋದಾಗಿದೆ ಸರ್. ಅವನಿಲ್ಲ ಮನೆಗೆ. ಎತ್ತಾಗ ನೋಡಿದ್ರು ಅವನೇ ಕಾಣ್ತಿದ್ದ ಸರ್. ನಮ್ಮ ಕಣ್ಣಿಗೆ ಕಾಪಾಡ್ಕೊಡಿ ಸರ್.